ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 49ರಲ್ಲಿರುವಂತಹ 6ರಿಂದ 10ನೇ ಪ್ರಶ್ನೆಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ 11ರಿಂದ 14ನೇ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 11. ಒಂದು ಡಿಜಿಟಲ್ ಲಾಕರ್ 5 ಅಕ್ಷರ ಸಂಖ್ಯಾಯುಕ್ತ ಅಂದರೆ ಅಲ್ಫಾ ನ್ಯೂಮೆರಿಕ್ ಎಂದು ಕೊಟ್ಟಿದ್ದಾರೆ. ಅಂದರೆ ಸಂಖ್ಯೆಗಳನ್ನು ಹೊಂದಿರುತ್ತದೆ ಮತ್ತು ಅಕ್ಷರಗಳನ್ನು ಕೂಡ ಹೊಂದಿರುತ್ತದೆ. ಪಾಸ್ ಕೋಡ್ ಅನ್ನು ಹೊಂದಿದೆ. ಕೆಲವು ಉದಾಹರಣೆಗಳನ್ನು ಗಮನಿಸಿ. ಇವು ಸಂಖ್ಯೆಯನ್ನು ಹೊಂದಿವೆ ಮತ್ತು ಅಕ್ಷರಗಳನ್ನು ಹೊಂದಿವೆ. ಅಂದರೆ G8 9P0 ಅಂದರೆ ಇಲ್ಲಿ ಅಕ್ಷರಗಳು ಬಂದಿವೆ ಮತ್ತು ಸಂಖ್ಯಾಯುಕ್ತ ಸಂಖ್ಯೆಗಳು ಬಂದಿವೆ. ಈ ರೀತಿಯಾಗಿ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅಂತಹ ಎಷ್ಟು ಕೋಡ್ಗಳು ಸಾಧ್ಯ? 5 ಅಕ್ಷರವನ್ನು ಹೊಂದಿರುವಂತಹ ಸಂಖ್ಯಾಯುಕ್ತ ಇಲ್ಲಿ ಅಕ್ಷರಗಳು ಇರುತ್ತವೆ ಮತ್ತು ಸಂಖ್ಯೆಗಳು ಕೂಡ ಇರುತ್ತವೆ. ಈಗ ನಾವು ಎಷ್ಟು ಕೋಡ್ಗಳನ್ನು ಪಡೆಯಬಹುದು ಎಂದು ನೋಡೋಣ. ಪಾಸ್ ಕೋಡ್ನ ಉದ್ದ 5 ಎಂದು ಕೊಟ್ಟಿದ್ದಾರೆ, ಅಥವಾ 5 ಡಿಜಿಟ್ಗಳು ಎಂದು ನಾವು ತೆಗೆದುಕೊಳ್ಳಬಹುದು. ಪ್ರತಿ ಸ್ಥಾನಕ್ಕೆ ಲಭ್ಯವಿರುವಂತಹ ಅಕ್ಷರಗಳು ಮತ್ತು ಅಂಕಿಗಳ ಒಟ್ಟು ಆಯ್ಕೆ. ಪ್ರತಿ ಸ್ಥಾನಕ್ಕೆ ನಾವು ಯಾವ ಯಾವ ಅಕ್ಷರಗಳನ್ನು ಮತ್ತು ಯಾವ ಯಾವ ಅಂಕಿಗಳನ್ನು ಸೇರಿಸುತ್ತೇವೆ ಎಂದು ನೋಡಿ ಕೂಡಿಸಬೇಕು. ಅಕ್ಷರಗಳು ಎಂದರೆ ಇಲ್ಲಿ ಅಲ್ಫಾಬೆಟ್ಸ್ಗಳು, ಇಂಗ್ಲಿಷ್ನಲ್ಲಿರುವಂತಹ ಅಲ್ಫಾಬೆಟ್ಸ್ಗಳು ಎದಿಂದ ಝಡ್ ವರೆಗೆ 26 ಇವೆ. ಆದ್ದರಿಂದ 26ಅನ್ನು ತೆಗೆದುಕೊಳ್ಳಿ. 26 ಪ್ಲಸ್ ಅಕ್ಷರಗಳು ಆಯಿತು. ಈಗ ಸಂಖ್ಯೆಗಳು ಎಂದರೆ 0ಯಿಂದ 9ರವರೆಗೆ ಒಟ್ಟು 10 ಅಂಕಿಗಳಿವೆ. ಆದ್ದರಿಂದ ಪ್ಲಸ್ 10 ಇಲ್ಲಿ ಅಕ್ಷರಗಳು ಮತ್ತು ಅಂಕಿಗಳ ಒಟ್ಟು ಆಯ್ಕೆ 26 ಪ್ಲಸ್ 10 36 ಆಗಿದೆ. ಆದ್ದರಿಂದ ಒಟ್ಟು ಸಾಧ್ಯವಿರುವ ಪಾಸ್ಕೋಡ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಇಲ್ಲಿ ನೀವು ಗಮನಿಸಿ 36ಅನ್ನು 5 ಬಾರಿ ಗುಣಿಸಿದ್ದೇವೆ. ಏಕೆ ಎಂದು ನೀವು ನೋಡಬಹುದು. ಇಲ್ಲಿ ಮೊದಲನೆಯದಾಗಿ 36 ಎಂದರೆ ನಾವು ಮೊದಲನೇ ಸಂಖ್ಯೆಯಲ್ಲಿ ಈ 26 ಅಕ್ಷರಗಳು ಮತ್ತು ಯಾವುದೇ 10 ಸಂಖ್ಯೆಗಳನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಮೊದಲನೇ ಸಂಖ್ಯೆಯನ್ನು ನಾವು ಇಲ್ಲಿ 36 ವಿಧಾನಗಳಲ್ಲಿ ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ ಎರಡನೇ ಸಂಖ್ಯೆಯನ್ನು ಕೂಡ ಯಾವುದೇ ಅಲ್ಫಾಬೆಟ್ಸ್ ಅಥವಾ ಯಾವುದೇ ಸಂಖ್ಯೆಗಳನ್ನು ಬರೆಯಬಹುದಾಗಿದೆ. ಎರಡನೆಯದಾಗಿ ಕೂಡ 36 ವಿಧಾನಗಳಲ್ಲಿ ನಾವು ಬರೆದುಕೊಳ್ಳಬಹುದು. ಅದೇ ರೀತಿ 3ನೇ ಸಂಖ್ಯೆ, 4ನೇ ಸಂಖ್ಯೆ ಮತ್ತು 5ನೇ ಸಂಖ್ಯೆ 36 ಈ ವಿಧಾನಗಳಲ್ಲಿ ನಾವು ಯಾವುದೇ ಅಕ್ಷರ ಅಥವಾ ಅಂಕಿಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಆದ್ದರಿಂದ ಸಾಧ್ಯವಿರುವ ಪಾಸ್ಕೋಡ್ಗಳ ಸಂಖ್ಯೆಯನ್ನು ನಾವು 36ಅನ್ನು ಹಾಗೆ ಇರಿಸಿ ಘಾತ 5 ಬಾರಿ ಗುಣಿಸಿದ್ದೇವೆ. ಆದ್ದರಿಂದ ನಾವು ಘಾತ 5 ಎಂದು ತೆಗೆದುಕೊಳ್ಳಬೇಕು. 36ಅನ್ನು 5 ಬಾರಿ ಗುಣಿಸಿದಾಗ ಬರುವಂತಹ ಗುಣಲಬ್ಧ. ಇಲ್ಲಿ ನಾವು ಅಂತಾರಾಷ್ಟ್ರೀಯ ಪದ್ಧತಿಯಲ್ಲಿ 3 ಸಂಖ್ಯೆಗಳಿಗೆ ಅಲ್ಪವಿರಾಮವನ್ನು ಹಾಕಿ ಬರೆದಿದ್ದೇವೆ. ನಂತರ ಭಾರತೀಯ ಪದ್ಧತಿಯಲ್ಲೂ ಕೂಡ ಅಲ್ಪವಿರಾಮವನ್ನು ಹಾಕಿ ಬರೆಯಲಾಗಿದೆ. 6,04,66,176 ಅಂದರೆ ಇಷ್ಟು ವಿಧಾನಗಳಲ್ಲಿ ನಾವು ಕೋಡ್ಗಳನ್ನು ಪಡೆಯಬಹುದಾಗಿದೆ. ಪ್ರಶ್ನೆ ನಂಬರ್ 12. ಪ್ರಪಂಚದಾದ್ಯಂತ ಇರುವ ಕುರಿಗಳ ಸಂಖ್ಯೆ 2024ರಲ್ಲಿ ಸುಮಾರು 10⁹ ಮತ್ತು ಮೇಕೆಗಳ ಸಂಖ್ಯೆಯೂ ಅಷ್ಟೇ ಆಗಿದೆ. ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿ ಎಂದು ನಾವು ಇಲ್ಲಿ ಮಾರ್ಕ್ ಮಾಡಬೇಕು. 2024ರಲ್ಲಿ ಕುರಿಗಳ ಸಂಖ್ಯೆಯು 10⁹ ಇದೆ ಮತ್ತು ಮೇಕೆಗಳ ಸಂಖ್ಯೆಯು ಕೂಡ 10⁹ ಇದೆ. ಕುರಿಗಳ ಸಂಖ್ಯೆ ಮತ್ತು ಮೇಕೆಗಳ ಸಂಖ್ಯೆಯನ್ನು ಸೇರಿಸಿ ಬರುವ ಉತ್ತರವನ್ನು ನಾವು ಯಾವ ರೀತಿ ಬರೆಯಬಹುದು ಎಂದು ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಬರೆಯಬಹುದಾಗಿದೆ. ಮೊದಲನೆಯದಾಗಿ 20⁹ ಎಂದು ಕೊಟ್ಟಿದ್ದಾರೆ, ಇದು ಸರಿಯಲ್ಲ. ನಂತರ 10⁻11 ಇಲ್ಲೂ ಕೂಡ ಮೇಕೆಗಳ ಸಂಖ್ಯೆ ಮತ್ತು ಕುರಿಗಳ ಸಂಖ್ಯೆಯನ್ನು ಬೇರೆ ಬೇರೆಯಾಗಿ ಕೊಟ್ಟಿಲ್ಲ. ಮೂರನೆಯದಾಗಿ 10⁻10 ಎಂದು ಕೊಟ್ಟಿದ್ದಾರೆ, ಇದು ಕೂಡ ತಪ್ಪಾಗಿದೆ. ನಾಲ್ಕನೆಯದಾಗಿ 10⁻18 ಎಂದು ಕೊಟ್ಟಿದ್ದಾರೆ, ಇದು ಕೂಡ ತಪ್ಪು. ನಂತರ 5ನೇಯದಾಗಿ ನೋಡಿ 2 × 10⁻9 ಅಂದರೆ ಮೇಕೆಗಳ ಸಂಖ್ಯೆಯು 10⁻9 ಮತ್ತು ಕುರಿಗಳ ಸಂಖ್ಯೆಯು ಕೂಡ 10⁻9 ಆಗಿದೆ. ಅದನ್ನು ನಾವು 2 × 10⁻9 ಅಂದರೆ ಇಲ್ಲಿ 2ರಿಂದ ನಾವು 10⁻9ಅನ್ನು ಗುಣಿಸಿದಾಗ ಒಂದು ಮೇಕೆಗಳ ಸಂಖ್ಯೆ, ಇನ್ನೊಂದು ಕುರಿಗಳ ಸಂಖ್ಯೆ ಎಂದು ಊಹಿಸಬಹುದು. ಆದ್ದರಿಂದ 5ನೇಯದು ಸರಿಯಾಗಿದೆ. ಮತ್ತು 6ನೇಯದಾಗಿ 10⁻9 ಪ್ಲಸ್ 10⁻9 ಇವುಗಳನ್ನು ಕೂಡ ನಾವು ಒಂದು ಮೇಕೆಯ ಸಂಖ್ಯೆ ಮತ್ತು ಇನ್ನೊಂದು ಕುರಿಗಳ ಸಂಖ್ಯೆ ಅಂದರೆ 10⁻9 ಮೇಕೆಗಳ ಸಂಖ್ಯೆ ಪ್ಲಸ್ 10⁻9 ಕುರಿಗಳ ಸಂಖ್ಯೆ ಎಂದು ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ 5 ಮತ್ತು 6 ಸರಿಯಾಗಿದೆ. 5 ಮತ್ತು 6ಕ್ಕೆ ಸರಿ ಗುರುತನ್ನು ಹಾಕಿಕೊಳ್ಳಿ.
ಪ್ರಶ್ನೆ ನಂಬರ್ 13, ಲೆಕ್ಕಾಚಾರ ಮಾಡಿ ಉತ್ತರವನ್ನು ವೈಜ್ಞಾನಿಕ ಸಂಕೇತದಲ್ಲಿ ಬರೆಯಿರಿ. ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ವೈಜ್ಞಾನಿಕ ಸಂಕೇತದಲ್ಲಿ ನಾವು ಬರೆಯಬೇಕು. ಮೊದಲನೇ ಪ್ರಶ್ನೆ ನೋಡಿ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಮೊದಲನೆಯದಾಗಿ ಜಗತ್ತಿನಲ್ಲಿರುವಂತಹ ಜನರ ಸಂಖ್ಯೆಯನ್ನು ಕಂಡುಹಿಡಿದುಕೊಳ್ಳಬೇಕು. ನಂತರ ಪ್ರತಿಯೊಬ್ಬರಲ್ಲೂ 30 ಬಟ್ಟೆ ಇದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಬಹುದು. ಜಗತ್ತಿನಲ್ಲಿರುವಂತಹ ಜನಗಳ ಸಂಖ್ಯೆಯನ್ನು ನಾವು 8 ಬಿಲಿಯನ್ ಎಂದು ತೆಗೆದುಕೊಳ್ಳೋಣ. 8 ಬಿಲಿಯನ್ ಎಂದರೆ 8ರ ಮುಂದೆ ನೀವು 9 ಸೊನ್ನೆಗಳನ್ನು ಇರಿಸಬೇಕು. ಬರೆದಿದ್ದೇವೆ, 8ರ ಮುಂದೆ 9 ಸೊನ್ನೆ. ಇಲ್ಲಿ 8 ಬಿಲಿಯನ್ನನ್ನು ನಾವು 8 ಗುಣಿಸು, ಇಲ್ಲಿ 9 ಸೊನ್ನೆ ಇರುವುದರಿಂದ 10ರ ಘಾತ 9 ಎಂದು ಕೂಡ ಬರೆಯಬಹುದಾಗಿದೆ. ಆದ್ದರಿಂದ 8 ಬಿಲಿಯನ್ನನ್ನು 8 ಗುಣಿಸು 10ರ ಘಾತ 9 ಎಂದು ಬರೆದುಕೊಳ್ಳಿ. ಆದ್ದರಿಂದ ಒಬ್ಬ ವ್ಯಕ್ತಿಯ ಬಳಿ 30 ಬಟ್ಟೆ ಇದ್ದಾಗ ಜಗತ್ತಿನಲ್ಲಿರುವಂತಹ ಜನಸಂಖ್ಯೆ 8 ಗುಣಿಸು 10ರ ಘಾತ 9 ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಬಳಿ 30 ಬಟ್ಟೆ ಇದ್ದಾಗ ನಾವು ಜಗತ್ತಿನಲ್ಲಿರುವ ಒಟ್ಟು ಬಟ್ಟೆಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ 30 ಗುಣಿಸು 8 ಗುಣಿಸು 10ರ ಘಾತ 9 ಮಾಡಬೇಕು. ಈಗ 30 ಗುಣಿಸು 8, 3 8 24, 1 ಸೊನ್ನೆಗೆ 1 ಸೊನ್ನೆ, 240 ಬಂದಿದೆ. 240 ಗುಣಿಸು 10ರ ಘಾತ 9 ಹಾಗೆ ಇರಲಿ. ವೈಜ್ಞಾನಿಕ ಪದ್ಧತಿಯಲ್ಲಿ ಬರೆಯಬೇಕು ಎಂದರೆ ನಾವು ಮೊದಲನೇ ಸಂಖ್ಯೆಗೆ ಇಲ್ಲಿ ಬಿಂದುವನ್ನು ಇರಿಸಬೇಕಾಗುತ್ತದೆ. ಮೊದಲನೇ ಸಂಖ್ಯೆಗೆ ಬಿಂದು ಇರಿಸಿದಾಗ 2ರ ಮುಂದೆ ಬಿಂದು ಇರಿಸಿದಂತಾಗುತ್ತದೆ. 0 4, 2 ಸಂಖ್ಯೆಯ ನಂತರ ಬಿಂದು ಇರಿಸಿದಾಗ ನಾವು ಘಾತಕ್ಕೂ ಕೂಡ 2ಅನ್ನು ಕೂಡಿಸಬೇಕು. ಅಂದರೆ 10ರ ಘಾತ 9 ಇರುವುದು 2 ಸಂಖ್ಯೆಯ ನಂತರ ಬಿಂದು ಇಟ್ಟಾಗ 10ರ ಘಾತ 11 ಆಗುತ್ತದೆ. ಆದ್ದರಿಂದ ಜಗತ್ತಿನಲ್ಲಿರುವಂತಹ ಬಟ್ಟೆಗಳ ಸಂಖ್ಯೆ 2.40 ಗುಣಿಸು 10ರ ಘಾತ 11. ಎರಡನೇ ಪ್ರಶ್ನೆ ನೋಡಿ, ಜಗತ್ತಿನಲ್ಲಿ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ. ಪ್ರತಿ ಗೂಡು ಸುಮಾರು 50,000 ಜೇನುನೊಣಗಳನ್ನು ಹೊಂದಿದ್ದರೆ ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಜಗತ್ತಿನಲ್ಲಿ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ ಎಂದು ಊಹಿಸಿ, ಪ್ರತಿಯೊಂದು ಗೂಡಿನಲ್ಲಿ 50,000 ಜೇನುನೊಣಗಳಿವೆ ಎಂದು ತೆಗೆದುಕೊಂಡು ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕು. ಕಂಡುಹಿಡಿಯೋಣ. ಜೇನುಗೂಡುಗಳ ಸಂಖ್ಯೆ 100 ಮಿಲಿಯನ್ ಎಂದು ಕೊಟ್ಟಿದ್ದಾರೆ. 100ರ ಮುಂದೆ 6 ಸೊನ್ನೆಗಳನ್ನು ಬರೆದುಕೊಳ್ಳಿ. 100 ಮತ್ತು 6 ಸೊನ್ನೆಗಳು 100 ಮಿಲಿಯನ್. ಈಗ ಇದೇ ಸಂಖ್ಯೆಯನ್ನು ನಾವು 1 ಗುಣಿಸು 10ರ ಘಾತ 8, ಅಂದರೆ ಒಟ್ಟು ಇಲ್ಲಿ ನೀವು ಸಂಖ್ಯೆಯಲ್ಲಿ 8 ಸೊನ್ನೆಗಳನ್ನು ಗಮನಿಸಬಹುದು. ಆದ್ದರಿಂದ 1 ಗುಣಿಸು 10ರ ಘಾತ 8 ಎಂದು ಬರೆದುಕೊಳ್ಳಿ. ಪ್ರತಿ ಗೂಡು 50,000 ಜೇನುನೊಣ ಹೊಂದಿದೆ ಎಂದು ಕೊಡಲಾಗಿದೆ. ಆದ್ದರಿಂದ ಇಲ್ಲಿ 50,000ವನ್ನು ನಾವು 5 ಗುಣಿಸು 10ರ ಘಾತ 4 ಎಂದು ತೆಗೆದುಕೊಂಡಿದ್ದೇವೆ. 50,000ದಲ್ಲಿ 4 ಸೊನ್ನೆ ಇದೆ, 5ಅನ್ನು ಹಾಗೆ ಇರಿಸಿ 5 ಗುಣಿಸು 4 ಸೊನ್ನೆ ಇರುವುದರಿಂದ 10ರ ಘಾತ 4 ಎಂದು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಜಗತ್ತಿನಲ್ಲಿರುವಂತಹ ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಜೇನುಗೂಡುಗಳ ಸಂಖ್ಯೆ ಮತ್ತು ಪ್ರತಿಯೊಂದು ಜೇನುಗೂಡಿನಲ್ಲಿರುವಂತಹ ನೊಣಗಳ ಸಂಖ್ಯೆಯನ್ನು ಗುಣಿಸಬೇಕಾಗಿದೆ. ಗುಣಿಸೋಣ. ಮೊದಲನೆಯದಾಗಿ ಜೇನುಗೂಡುಗಳ ಸಂಖ್ಯೆ 1 ಗುಣಿಸು 10ರ ಘಾತ 8 ಗುಣಿಸು ಜೇನುನೊಣಗಳ ಸಂಖ್ಯೆ 5 ಗುಣಿಸು 10ರ ಘಾತ 4 ಆಗಿದೆ. ಈಗ ಮೊದಲು ಸಂಖ್ಯೆಗಳನ್ನು ಗುಣಿಸಬೇಕು. 1 ಮತ್ತು 5 ಸಂಖ್ಯೆಯಾಗಿದೆ. 5 ಅಂದರೆ 5 ಗುಣಿಸು 10ರ ಘಾತ 8 ಗುಣಿಸು 10ರ ಘಾತ 4 ಗುಣಿಸಿದಾಗ ನಾವು ಘಾತ ಸಂಖ್ಯೆಗಳನ್ನು ಕೂಡಿಸಬೇಕಾಗುತ್ತದೆ. ಅಂದರೆ ಎ ಘಾತ ಎಂ ಗುಣಿಸು ಎ ಘಾತ ಎನ್ ಇದ್ದಾಗ ಎ ಘಾತ ಎಂ ಪ್ಲಸ್ ಎನ್ ಆಗುತ್ತದೆ. ಆದ್ದರಿಂದ 8 ಮತ್ತು 4ಅನ್ನು ಕೂಡಿಸಿ 12 ಬಂದಿದೆ. 5 ಗುಣಿಸು 10ರ ಘಾತ 12. ಇದು ಜಗತ್ತಿನಲ್ಲಿರುವಂತಹ ಜೇನುನೊಣಗಳ ಸಂಖ್ಯೆಯಾಗಿದೆ. ಪ್ರಶ್ನೆ ನಂಬರ್ ನೋಡಿ 3. ಒಬ್ಬ ಮಾನವನ ದೇಹದಲ್ಲಿ ಸುಮಾರು 38 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಕೋಶಗಳಿವೆ. ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಬ್ಬ ಮಾನವನ ದೇಹದಲ್ಲಿ 38 ಟ್ರಿಲಿಯನ್ ಬ್ಯಾಕ್ಟೀರಿಯಾಗಳಿದ್ದರೆ ಜಗತ್ತಿನಲ್ಲಿ ವಾಸಿಸುವಂತಹ ಎಲ್ಲ ಜನರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು. ಈಗ ಇಲ್ಲಿ ಗಮನಿಸಿ, 38 ಟ್ರಿಲಿಯನ್ ಬಿಲಿಯನ್ಗಳ ಸಂಖ್ಯೆಯನ್ನು ನಾವು ಕಲಿತಿದ್ದೇವೆ. ಟ್ರಿಲಿಯನ್ ಎಂದರೆ 38ರ ಮುಂದೆ 12 ಸೊನ್ನೆಗಳನ್ನು ಇರಿಸಬೇಕಾಗುತ್ತದೆ. 38ರ ಮುಂದೆ 12 ಸೊನ್ನೆ ಇರಿಸಿದಾಗ ನಾವು ಅದನ್ನು 38 ಟ್ರಿಲಿಯನ್ ಎಂದು ಓದುತ್ತೇವೆ. 38 ಟ್ರಿಲಿಯನ್ನನ್ನು ನಾವು ಸುಲಭವಾಗಿ 38 ಗುಣಿಸು 10ರ ಘಾತ 12 ಎಂದು ಬರೆದುಕೊಳ್ಳಬಹುದು. ಏಕೆಂದರೆ ಇಲ್ಲಿ 12 ಸೊನ್ನೆಗಳನ್ನು ನೀವು ನೋಡುತ್ತಿದ್ದೀರಿ. ಆದ್ದರಿಂದ 38 ಗುಣಿಸು 10ರ ಘಾತ 12 ಎಂದು ತೆಗೆದುಕೊಳ್ಳಿ. ನಾವು ವೈಜ್ಞಾನಿಕ ರೂಪದಲ್ಲಿ ಬರೆಯುವಾಗ ಮೊದಲನೇ ಸಂಖ್ಯೆಗೆ ಬಿಂದುವನ್ನು ಇರಿಸಬೇಕು. ಆದ್ದರಿಂದ ಇಲ್ಲಿ ನಾವು 8ರ ನಂತರ ಒಂದು ಬಿಂದುವನ್ನು ಇಟ್ಟಿದ್ದೇವೆ. ಆದ್ದರಿಂದ
ಒಂದು ಸಂಖ್ಯೆಯ ನಂತರ ಬಿಂದು ಇರಿಸಿದ್ದರಿಂದ ಘಾತ ಸಂಖ್ಯೆಗೆ ಒಂದನ್ನು ಕೂಡಿಸಬೇಕು. 10ರ ಘಾತ 12 ಇರುವುದು 10ರ ಘಾತ 13 ಆಗಿದೆ. ಈಗ ಜಗತ್ತಿನಲ್ಲಿರುವ ಜನಸಂಖ್ಯೆಯನ್ನು ನಾವು ಮೊದಲನೇ ಪ್ರಶ್ನೆಯಲ್ಲಿ 8 ಗುಣಿಸು 10ರ ಘಾತ 9 ಎಂದು ಕಂಡುಹಿಡಿದಿದ್ದೇವೆ. ಈಗ ಒಟ್ಟು ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯುವಾಗ 38 ಟ್ರಿಲಿಯನ್ಗೆ ಜಗತ್ತಿನಲ್ಲಿರುವ ಜನಸಂಖ್ಯೆಯನ್ನು ಗುಣಿಸಿ, ಅಂದರೆ ಒಂದು ಮಾನವನ ದೇಹದಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಜಗತ್ತಿನಲ್ಲಿರುವಂತಹ ಜನಸಂಖ್ಯೆಯನ್ನು ಗುಣಿಸಿದಾಗ ಒಟ್ಟು ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿದಂತಾಗುತ್ತದೆ. ಗುಣಿಸಿ 8 ಗುಣಿಸು 10ರ ಘಾತ 9 ಗುಣಿಸು 3.8 ಗುಣಿಸು 10ರ ಘಾತ 13. ಈಗ ಮೊದಲು ನಾವು ಸಂಖ್ಯೆಗಳನ್ನು ಗುಣಿಸೋಣ. 3.8 ಮತ್ತು 8 ಸಂಖ್ಯೆಯಾಗಿದೆ. 3.8ಕ್ಕೆ 8ರಿಂದ ಗುಣಿಸಿದಾಗ 30.4 ಅಥವಾ 304 ಬರುತ್ತದೆ. ಗುಣಿಸು ಇಲ್ಲಿ 10ರ ಘಾತ 9 10ರ ಘಾತ 13, 13ಕ್ಕೆ 9ನ್ನು ಕೂಡಿಸಿದಾಗ 22 ಬಂದಿದೆ, 10ರ ಘಾತ 22. ಈಗ ಇಲ್ಲಿ ನಾವು ವೈಜ್ಞಾನಿಕ ರೂಪದಲ್ಲಿ ಬರೆಯುವಾಗ ಮೊದಲನೆಯದಾಗಿ 3ರ ಮುಂದೆ ಒಂದು ಬಿಂದುವನ್ನು ಇಡಬೇಕಾಗುತ್ತದೆ. ಬಿಂದು 0ಯ ನಂತರ ಇದೆ, ಒಂದು ಸ್ಥಾನ ಮುಂದೆ ನಾವು ಅಂದರೆ 3ರ ಪಕ್ಕದಲ್ಲಿ ಬಿಂದುವನ್ನು ಇರಿಸಬೇಕಾದರೆ ಘಾತಕ್ಕೆ ಒಂದು ಅಂಕಿಯನ್ನು ಕೂಡಿಸಬೇಕು. 10ರ ಘಾತ 22 ಇರುವುದು 10ರ ಘಾತ 23 ಆಗಿದೆ. 3.04 ಗುಣಿಸು 10ರ ಘಾತ 23 ಬ್ಯಾಕ್ಟೀರಿಯಾಗಳು ಇವೆ ಎಂದು ಬರೆದುಕೊಳ್ಳಿ. 4ನೇ ಪ್ರಶ್ನೆ, ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಿರಿ. ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ಅವನು ಆಹಾರ ಸೇವಿಸಲು ತೆಗೆದುಕೊಂಡಂತಹ ಸಮಯವನ್ನು ನಾವು ಈಗ ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಬೇಕಾಗಿದೆ. ಬರೆಯೋಣ. ಒಬ್ಬ ವ್ಯಕ್ತಿಯ ಅಂದಾಜು ಜೀವಿತಾವಧಿಯನ್ನು ನಾವು 80 ವರ್ಷ ಎಂದು ಪರಿಗಣಿಸೋಣ. ಒಬ್ಬ ವ್ಯಕ್ತಿಯ ಅಂದಾಜು ಜೀವಿತಾವಧಿ = 80 ವರ್ಷಗಳು. ಪ್ರತಿದಿನ ಆಹಾರ ತಿನ್ನಲು ತೆಗೆದುಕೊಳ್ಳುವ ಸಮಯ, ಪ್ರತಿದಿನ ಅವನು ಆಹಾರ ತಿನ್ನಲು ತೆಗೆದುಕೊಳ್ಳುವಂತಹ ಸಮಯವನ್ನು ನಾವು 1.5 ಗಂಟೆ ಎಂದು ತೆಗೆದುಕೊಂಡಿದ್ದೇವೆ. ಎಂದರೆ ಬೆಳಗಿನ ಉಪಹಾರಕ್ಕೆ ಅರ್ಧ ಗಂಟೆ, ಮಧ್ಯಾಹ್ನದ ಊಟ ಅರ್ಧ ಗಂಟೆ ಮತ್ತು ರಾತ್ರಿಯ ಊಟಕ್ಕೆ ಅರ್ಧ ಗಂಟೆ ಎಂದು 1.5 ಗಂಟೆ ಅಂದರೆ 1.5 ಗಂಟೆಯನ್ನು ತೆಗೆದುಕೊಂಡಿದ್ದೇವೆ. ಈ 1.5 ಗಂಟೆಯನ್ನು ಈಗ ನಾವು ಸೆಕೆಂಡ್ಗಳಿಗೆ ಬದಲಾಯಿಸಬೇಕು. ಉತ್ತರವನ್ನು ನಾವು ಸೆಕೆಂಡ್ಗಳಲ್ಲಿ ಇರಿಸಬೇಕಾಗಿದೆ. ಆದ್ದರಿಂದ ಆಹಾರ ಸೇವಿಸಲು ತೆಗೆದುಕೊಳ್ಳುವಂತಹ ಸೆಕೆಂಡುಗಳು, 1 ಗಂಟೆಗೆ ಇರುವಂತಹ ಸೆಕೆಂಡುಗಳು 3600. ಆದ್ದರಿಂದ 1.5 ಅಂದರೆ 1.5 ತಾಸಿಗೆ ನಾವು ತೆಗೆದುಕೊಳ್ಳುವಂತಹ ಸೆಕೆಂಡುಗಳನ್ನು ಕಂಡುಹಿಡಿಯುವಾಗ 1.5 ಗುಣಿಸು 3600 ಎಂದು ಬರೆದುಕೊಳ್ಳಿ. ಈಗ ಗುಣಿಸಿದಾಗ 5400 ಬರುತ್ತಿದೆ ಗುಣಲಬ್ಧ. ಆದ್ದರಿಂದ ಆಹಾರ ಸೇವಿಸಲು ಒಂದು ದಿನದಲ್ಲಿ ತೆಗೆದುಕೊಳ್ಳುವಂತಹ ಸೆಕೆಂಡ್ಗಳು 5400 ಆಗಿದೆ. 80 ವರ್ಷದಲ್ಲಿರುವಂತಹ ದಿನಗಳನ್ನು ಈಗ ನಾವು ಎಣಿಸೋಣ. 80 ವರ್ಷದಲ್ಲಿರುವಂತಹ ದಿನಗಳು 80 ಗುಣಿಸು 1 ವರ್ಷಕ್ಕೆ 365 ದಿನಗಳು. 80 ಗುಣಿಸು 365 ಗುಣಲಬ್ಧ 29200 ಬಂದಿದೆ. ಹಾಗಾದರೆ ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ನಾವು ಸೆಕೆಂಡ್ಗಳಲ್ಲಿ ಈಗ ವ್ಯಕ್ತಪಡಿಸಬೇಕು. ಮೊದಲನೆಯದಾಗಿ ಒಂದು ದಿನಕ್ಕೆ ನಾವು 5400 ಸೆಕೆಂಡು ಎಂದು ತೆಗೆದುಕೊಂಡಿದ್ದೇವೆ. 80 ವರ್ಷದಲ್ಲಿನ ದಿನಗಳನ್ನು ನಾವು 29200 ಎಂದು ತೆಗೆದುಕೊಂಡಿದ್ದೇವೆ. ಗುಣಿಸಿದಾಗ ನಾವು ಇಲ್ಲಿ ಒಟ್ಟು ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದಂತಹ ಒಟ್ಟು ಸಮಯವನ್ನು ಸೆಕೆಂಡ್ಗಳಲ್ಲಿ ಬರೆದಂತಾಗುತ್ತದೆ. 5400 ಗುಣಿಸು 29200 ಇಲ್ಲಿ ನೀವು ನೋಡಬಹುದು 15,76,80,000 ಸೆಕೆಂಡುಗಳು ಬಂದಿವೆ. ಇದನ್ನು ಈಗ ನಾವು ವೈಜ್ಞಾನಿಕ ರೂಪದಲ್ಲಿ ಬರೆಯುವಾಗ 1ರ ಮುಂದೆ ಒಂದು ಬಿಂದುವನ್ನು ಇರಿಸಬೇಕು. 1ರ ಮುಂದೆ ಒಂದು ಬಿಂದು ಇರಿಸಿದಾಗ ಸಂಖ್ಯೆಯನ್ನು ಎಣಿಸಿ 4 0 ಮತ್ತು 8 6 7 5 8 ಸಂಖ್ಯೆಗಳು 1ರ ಮುಂದೆ ಇವೆ. 1ರ ಮುಂದೆ ಬಿಂದು ಇರಿಸಿದಾಗ ನಾವು 10ರ ಘಾತ 8 ಎಂದು ಬರೆದುಕೊಳ್ಳಬೇಕು. ಅಂದರೆ 1ರ ಮುಂದೆ ಇರುವಂತಹ ಒಟ್ಟು ಸಂಖ್ಯೆಗಳು 8 ಸಂಖ್ಯೆಗಳಿವೆ. ಆದ್ದರಿಂದ ಇಲ್ಲಿ 0ಯನ್ನು ಬರೆಯುವ ಅವಶ್ಯಕತೆ ಇಲ್ಲ. 1.5768 ಗುಣಿಸು 10ರ ಘಾತ 8 ಎಂದು ಬರೆದುಕೊಳ್ಳಿ. ಕೊನೆಯ ಪ್ರಶ್ನೆ, 1 ಅರಬ್ ಅಥವಾ 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿನ ದಿನಾಂಕ ಯಾವುದು? 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿರುವಂತಹ ದಿನಾಂಕವನ್ನು ಈಗ ನಾವು ಕಂಡುಹಿಡಿಯಬೇಕು. ಕಂಡುಹಿಡಿಯೋಣ. 1 ಬಿಲಿಯನ್ ಸೆಕೆಂಡನ್ನು ಬರೆದುಕೊಳ್ಳಿ. 1 ಬಿಲಿಯನ್ ಸೆಕೆಂಡ್ ಎಂದರೆ 1ರ ಮುಂದೆ 9 ಸೊನ್ನೆಯನ್ನು ನೀವು ಬರೆಯಬೇಕು. 1 ಬಿಲಿಯನ್ ಎಂದರೆ 1ರ ಮುಂದೆ 9 ಸೊನ್ನೆಗಳು. ಈಗ ನಾವು ಇಲ್ಲಿ ಸೆಕೆಂಡ್ಗಳನ್ನು ವರ್ಷಗಳಲ್ಲಿ ಬದಲಾಯಿಸುವಾಗ 1 ಬಿಲಿಯನ್ಗೆ 60 ನಿಮಿಷ ಮತ್ತು 60 ಸೆಕೆಂಡು ಗುಣಿಸು 24 ದಿನ 365 ಇದು
ಒಂದು ವರ್ಷದಲ್ಲಿರುವಂತಹ ದಿನಗಳ ಸಂಖ್ಯೆ ಇನ್ನೊಮ್ಮೆ ನೋಡಿ. ಒಂದು ವರ್ಷದಲ್ಲಿರುವಂತಹ ದಿನಗಳ ಸಂಖ್ಯೆ 365. ಒಂದು ದಿನದಲ್ಲಿರುವಂತಹ ಗಂಟೆಗಳು 24. ಆ 24 ಗಂಟೆಯಲ್ಲಿ 1 ಗಂಟೆಯಲ್ಲಿ 60 ನಿಮಿಷಗಳಿವೆ ಮತ್ತು 1 ನಿಮಿಷದಲ್ಲಿ 60 ಸೆಕೆಂಡುಗಳಿವೆ. ಅದನ್ನೇ ನಾವು 60 ಗುಣಿಸು 60 ಗುಣಿಸು 24 ಗುಣಿಸು 365 ಎಂದು ಮಾಡಿದ್ದೇವೆ. ಈ ರೀತಿಯಾಗಿ ಭಾಗಿಸಿದಾಗ ನಾವು 31.75 ವರ್ಷ ಎಂದು ಪಡೆಯುತ್ತೇವೆ. ಈಗ ನಾವು ನೋಡಬಹುದು 31 ಪೂರ್ಣ ವರ್ಷಗಳು ನಮಗೆ ಇಲ್ಲಿ ಸಿಕ್ಕಿವೆ. 31 ಪೂರ್ಣ ವರ್ಷ ಮತ್ತು 0.75 ನಾವು ಹಾಗೆ ಇನ್ನೊಮ್ಮೆ ದಿನಗಳಿಗೆ ಬದಲಾಯಿಸಿದಾಗ 0.75 ದಿನಕ್ಕೆ ಬದಲಾಯಿಸಿದಾಗ ಈಕ್ವಲ್ಸ್ ಟು ಎಂದು ಬರೆದುಕೊಳ್ಳಿ. 0.75 ಗುಣಿಸು 365. ಒಂದು ವರ್ಷಕ್ಕೆ 365 ದಿನವಿದೆ. ಹಾಗಾದರೆ 0.75 ಎಂದರೆ ಎಷ್ಟು ದಿನಗಳು ಎಂದು ಕಂಡುಹಿಡಿಯುವಾಗ ನಾವು ಎರಡು ಸಂಖ್ಯೆಗಳನ್ನು ಗುಣಿಸಬೇಕು. ಒಟ್ಟು 259 ದಿನಗಳು ಬಂದಿವೆ. 31 ವರ್ಷ ಮತ್ತು 259 ದಿನಗಳ ಹಿಂದಿನ ತಾರೀಕು ಅಥವಾ ಹಿಂದಿನ ದಿನವನ್ನು ನಾವು ಈಗ ಕಂಡುಹಿಡಿಯಬೇಕು. ಇಂದಿನ ದಿನವನ್ನಾಗಿ ನಾವು ಈಗ 13 ಜುಲೈ 2026 ಎಂದು ಭಾವಿಸೋಣ. 13 ಜುಲೈ 2026 ನಾವು ಒಂದು ದಿನಾಂಕವನ್ನಾಗಿ ಊಹಿಸಿದಾಗ ನಾವು ಈಗ ಮೊದಲನೆಯದಾಗಿ ಪೂರ್ಣ ವರ್ಷ ಎಂದರೆ 31 ಪೂರ್ಣ ವರ್ಷಗಳನ್ನು ಕಂಡುಹಿಡಿದಿದ್ದೇವೆ. 31 ಪೂರ್ಣ ವರ್ಷಗಳ ಹಿಂದಿನ ದಿನಾಂಕ ಎಂದರೆ 13 ಜುಲೈ ಅಂದರೆ 2026ಕ್ಕಿಂತ 31 ವರ್ಷ ಹಿಂದೆ ಹೋದಾಗ 1995 13 ಜುಲೈ ಬಂದಿದೆ. ಈಗ ನಾವು 259 ದಿನಗಳನ್ನು ಕೂಡ ಕಳೆಯಬೇಕು. 1995 ಜುಲೈ 13ರಿಂದ ಹಿಂದೆ ಹೋಗೋಣ. 259 ಕಳೆದಾಗ ಈಗ ನಾವು ಮೊದಲನೆಯದಾಗಿ 13 ಜುಲೈನಲ್ಲಿ ಆ ಜುಲೈನಲ್ಲಿರುವಂತಹ 13 ದಿನಗಳನ್ನು ಕಳೆಯೋಣ. 13 ಜುಲೈನಲ್ಲಿರುವಂತಹ ದಿನಗಳನ್ನು ಕಳೆದಾಗ ನಾವು 30 ಜೂನ್ ಅಂದರೆ ಆ ಹಿಂದಿನ ತಿಂಗಳು 30 ಜೂನ್ಗೆ ಹೋಗಿದ್ದೇವೆ. ಈಗ 30 ಜೂನ್ನಲ್ಲಿ ನಾವು ಜೂನ್ನಲ್ಲಿ 30 ದಿನಗಳನ್ನು ಹೊಂದಿರುತ್ತೇವೆ. ಪೂರ್ಣ ಜೂನ್ ತಿಂಗಳಲ್ಲಿ 30 ದಿನಗಳನ್ನು ಹೊಂದಿದ್ದೇವೆ. 259ರಲ್ಲಿ ನಾವು ಜೂನ್ನಲ್ಲಿರುವಂತಹ 30 ದಿನಗಳನ್ನು ಕಳೆದಾಗ 216 ದಿನಗಳು ಉಳಿದಿವೆ. ಈಗ ಮೇನಲ್ಲಿರುವಂತಹ 31 ದಿನಗಳನ್ನು ಕಳೆದಾಗ 216ರಲ್ಲಿ 31 ದಿನವನ್ನು ಕಳೆಯಬೇಕು. 185 ದಿನ ಬಂದಿದೆ. ಈಗ ಏಪ್ರಿಲ್ನಲ್ಲಿ 30 ದಿನ ಇದೆ. 155 ದಿನವಾಯಿತು. ಮಾರ್ಚ್ನಲ್ಲಿರುವ 31 ದಿನ ಕಳೆದಾಗ 124 ದಿನ ಬಂದಿದೆ. ನಾವು ಈಗ ಹಿಂದೆ ದಿನಗಳನ್ನು ಕಳೆಯುತ್ತಾ ಹಿಂದಿನ ದಿನಗಳನ್ನು ಲೆಕ್ಕಿಸುತ್ತಿದ್ದೇವೆ. ಮಾರ್ಚ್ 31 ಕಳೆದಾಗ ಅಂದರೆ ಮಾರ್ಚ್ನಲ್ಲಿರುವಂತಹ 31 ದಿನಗಳನ್ನು ಕಳೆದಾಗ 124 ದಿನ ಬಂದಿದೆ. ನಂತರ ಫೆಬ್ರವರಿಯಲ್ಲಿರುವಂತಹ 28 ದಿನ ಕಳೆದಾಗ 96 ದಿನವಾಯಿತು. 96ರಲ್ಲಿ ಜನವರಿಯಲ್ಲಿರುವಂತಹ 31 ದಿನ ಕಳೆದು 65 ದಿನವನ್ನು ಪಡೆದಿದ್ದೇವೆ. ಈಗ ಜನವರಿಯಿಂದ ನಾವು ಹಿಂದಿನ ತಿಂಗಳು ಅಂದರೆ ಡಿಸೆಂಬರ್ ಎಂದರೆ 1995 ಇಲ್ಲಿ ಜನವರಿಯ ಹಿಂದಿನ ತಿಂಗಳು ಎಂದರೆ ನಾವು 1994ರ ಡಿಸೆಂಬರ್ಗೆ ಬಂದಿದ್ದೇವೆ. ಇಲ್ಲಿ ಡಿಸೆಂಬರ್ನಲ್ಲಿರುವಂತಹ 31 ದಿನಗಳನ್ನು ಕಳೆದಾಗ 34 ದಿನ ಉಳಿಯಿತು. ನಂತರ ಡಿಸೆಂಬರ್ನ ಹಿಂದಿನ ತಿಂಗಳು ನವೆಂಬರ್ 1994ರಲ್ಲಿ ನವೆಂಬರ್ನಲ್ಲಿ 30 ದಿನ ಇರುತ್ತದೆ. ಆ 30 ದಿನಗಳನ್ನು ಕಳೆದಾಗ 4 ದಿನವನ್ನು ಇಲ್ಲಿ ಉಳಿಸಿದ್ದೇವೆ. ನಂತರ ಈಗ ನಾವು ಪುನಃ 4 ದಿನ ಹಿಂದೆ ಹೋಗಬೇಕು. ಅಂದರೆ 31 ಅಕ್ಟೋಬರ್ಗಿಂತ 4 ದಿನ ಹಿಂದೆ ಹೋದಾಗ 31 ಅಕ್ಟೋಬರ್ನಲ್ಲಿ 4 ದಿನವನ್ನು ಕಳೆದಾಗ ನಾವು 27 ಅಕ್ಟೋಬರ್ 1994 ಪಡೆದಿದ್ದೇವೆ. ಇದು ಅಂದಾಜಿಸಲಾಗಿರುವಂತಹ ದಿನವಾಗಿದೆ. ಅಂದರೆ 1 ಅರಬ್ ಸೆಕೆಂಡುಗಳ ಹಿಂದಿನ ದಿನ ಎಂದರೆ ನಾವು 27 ಅಕ್ಟೋಬರ್ 1994ನೇ ದಿನ ಎಂದು ಊಹಿಸಬಹುದು. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 49ರಲ್ಲಿರುವಂತಹ ಪ್ರಶ್ನೆ ನಂಬರ್ 11ರಿಂದ ಪ್ರಶ್ನೆ ನಂಬರ್ 14ಕ್ಕೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.